ಯಾರ ಕಡೆ ಹೋಗ್ತೀರಾ ಅಂದರೆ ಎ ಸಿಲಿ ಹೋಗ್ಬಿಡಿ. ಏನಾರ ನೀವು ಜನರಲ್ಲೂ ಸ್ಲೀಪರ್ ಹತ್ತಿದ್ರಿ ಅಂದರೆ ಸ್ಲೀಪರಲ್ಲೇ ಜಾತ್ರೆ ಹೋಗ್ತಾ ಇದ್ದೀವಿ. ಟೆಂಪಲ್ ಮುಂದೆನೇ ರೂಮ್ ಅಂತ ಅಂದವ್ರೆ, ನೋಡೋಣ. ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಕ್ಕೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವ್. ಜೆಸಿತ್ ಜಂಕ್ಷನ್ ಇಂದ ಭುವನೇಶ್ವರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಟ್ರೈನು 6 o'clock ಇದೆ, 6:20 ಮೇ ಬಿ, ಬಟ್ ಡಿಲೇ ಇದೆ. ನಾವು ಹತ್ತುತ್ತಾ ಇರೋ ಟ್ರೈನ್ ಎಲ್ಲ ಡಿಲೇನೇ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಇವಾಗ 6:20 ಇಲ್ಲತ್ತಿದ್ರೆ ಮಾರ್ನಿಂಗ್ 6 o'clock ರೀಚ್ ಆಗ್ತೀವಿ ಭುವನೇಶ್ವರ್. ಬನ್ನಿ, ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಚೆಕ್ಔಟ್ ಆಯಿತು, ಹೊರಡ್ತಾ ಇದ್ದೀವಿ ಇಲ್ಲಿಂದ. ಇವಾಗ ಜಾರ್ಖಂಡಿಂದ ಇವಾಗ ನೆಕ್ಸ್ಟು ಭುವನೇಶ್ವರ್ ಕಡೆಗೆ. ಇವಾಗ ಟ್ರೈನು 5:45 ಹೊರಡಬೇಕು. ಇವಾಗ ಆಟೋ ಇಲ್ಲಿದೆ, ನೋಡಬೇಕು, ನೋಡಿಕೊಂಡು ಹೊರಡೋ ಸಮಯ. ಆದರೂ ಏನೇ ವೀಡಿಯೋ ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಹೋಗಿ ಹಿಂದೆ ಹಳೆ ವೀಡಿಯೋಸ್ ನೋಡ್ಕೊಬನ್ನಿ, ಪ್ರತಿಯೊಂದು ಗೊತ್ತಾಗುತ್ತೆ. ಆದರೆ ನಮಗೆ ಲಾಸ್ಟ್ ವೀಡಿಯೋ ನೀವು ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಆ ವಿಡಿಯೋದಲ್ಲಿ ಚೆನ್ನಾಗಿ ದರ್ಶನ ಆಯಿತು ಜಾರ್ಖಂಡಲ್ಲಿ. ಇಲ್ಲಿ ಆಟೋ ಹಿಡ್ಕೊಂಡು ಹೊರಡ್ತಾ ಇದ್ದೀವಿ. 150 ರೂಪಾಯಿ ಬೈಕ್ ಆಟೋ ಟೈಪ್ ಇದೆ, ತೋರಿಸ್ತೀನಿ ನೋಡಿ. ಬೈಕ್ ಆಟೋ ಬೈಕ್ ಆಟೋ रेट कितना है इसका? 130 हाँ, 1,30,000। हाँ, और माइलेज कितना देगा? वो 100। हाँ, ये फुल चार्ज है। फुल चार्ज। भैया इधर ही लोकल जाने के लिए? रोकने के लिए? हाँ, लोकल ट्रिप। इधर यही गाड़ी फेमस है ना नार्थ में? ನೀವೇನು ನೋಡ್ತಾ ಇದ್ದೀರ ನೋಡಿ, ಈ ನಾರ್ತಲ್ಲಿ ಎಲೆಕ್ಟ್ರಿಕ್ ಗಾಡಿ ಈ ಥರ ಫೇಮಸ್. ಎಲ್ಲ ಗಾಡಿಗಳು ಈ ಥರ ಎಲ್ಲ ನೋಡಿ, ಫುಲ್ ಇರುತ್ತೆ. ರೈಲ್ವೆ ಸ್ಟೇಷನ್ ಹೆಂಗಾಯ್ತು ರಂಗ? ಚೆನ್ನಾಗಿದೆ. ನೀಟ್ನೆಸ್ ಬಗ್ಗೆ ಚೆನ್ನಾಗಿದೆ. ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೆಂಗಿರ್ಬೇಕು ಚೆನ್ನಾಗಿದೆ ರೈಲ್ವೆ ಸ್ಟೇಷನ್. ಹಾಂ, ಡಿಸ್ಟ್ರಿಕ್ ಇದೆ ಆ್ಯಕ್ಚುಲಿ. ಬಂದು ನೋಡಿ, ಇದು ಫೇಮಸ್ ಆಗಿರೋದನ್ನ ಟೆಂಪಲ್. ಇಲ್ಲೂ ನಮ್ಮ ಇಂಡಿಯನ್ ರೈಲ್ವೆ ಎಲ್ಲೇನು ಫೇಮಸ್ ಇರುತ್ತೆ ಅದೇ ಥರ ಇದು ಮಾಡ್ತಾರಲ್ವ ನೋಡಿ. ಇದೆ ರೈಲ್ವೆ ಸ್ಟೇಷನ್. ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ಟ್ರೈನ್ ಹತ್ತೋದೊಂದು ಬಾಕಿ. ನೋಡಿ, ಇದೆ ನಮ್ಮ ಟ್ರೈನು, ಭುವನೇಶ್ವರ್ ಗಾಡಿ. ಇದೆ ಗಾಡಿ ಬಂದು ಭುವನೇಶ್ವರಕ್ಕೆ ಬಂದು ಇಳಿದಿದ್ದೀವಿ. ಸಿಕ್ಕಾಪಟ್ಟೆ ವರ್ಸ್ಟ್ ಅಂದರೆ ವರ್ಸ್ಟಪ್ಪ. ಈ ನೀವೇನಾರ ಪಟ್ನಾ ಬಿಹಾರ್ ಕಡೆ ಹೋಗ್ತೀರಾ ಅಂದರೆ ಎ ಸಿಲಿ ಹೋಗ್ಬಿಡಿ. ಏನಾರ ನೀವು ಜನರಲ್ಲೂ ಸ್ಲೀಪರ್ ಹತ್ತಿದ್ರಿ ಅಂದರೆ ಸ್ಲೀಪರಲ್ಲೇ ಜನರಲ್ ಥರ ನಾಯಿಗೆ ತುಂಬ್ದಂಗೆ ತುಂಬ್ತಾರೆ. ಅದಂಥ ಒಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ ಬನ್ನಿ ಮುಂದೆ. ಯಾವ ಲೆವೆಲ್ಗೆ ಅಂದರೆ ಉಸಿರಾಡೋಕ್ಕಾಗ್ತಾಯಿಲ್ಲ ಸ್ಲೀಪರ್ ಅಂತ. ನಾವು 139 ಕಂಪ್ಲೇಂಟ್ ಮಾಡಿದ್ವಿ. 139 ಕಂಪ್ಲೇಂಟ್ ಮಾಡಿ ಎಲ್ಲ ಸ್ಟೇಷನಲ್ಲೂ ಪೊಲೀಸರು RPF ಅವ್ರು ಬರ್ತಾರೆ. ಅದು ಅವ್ರು ಒಳಗಡೆ ಬರೋಕ್ಕೆ ಅವರೇ ಭಯ ಬೀಳ್ತಾ ಇದ್ದಾರೆ. ಕಿಟಕಿ ಹತ್ರ ಅಪ್ಸೋಯಾನ ಕುछ ಪ್ರಾಬ್ಲಮ್ ಏನ ಟೀಕೆ ಚೇಂಜ್ ಜಾತೆ ಕಂಪ್ಲೇಂಟ್ ಕ್ಲೋಸ್ ಕರೆಗ ಅಂತ ಹೇಳ್ತಾರೆ. ಎಷ್ಟು ವರ್ಸ್ಟ್ ಅಂದರೆ ಟಾಯ್ಲೆಟಲ್ಲಿ ಗ್ಲಾಸ್ ಹೊಡೆದು ಕಿಟಕಿ ಹತ್ರ ಎಲ್ಲ ಕೂತಿದ್ದಾರೆ ಇಂಡಿಯನ್ ಟಾಯ್ಲೆಟ್ ಒಳಗಡೆ. ಅಪ್ಪ ಎಷ್ಟು ವರ್ಸ್ಟ್ ಅಂದರೆ ಅವ್ರನ್ನ ಕೇಳೋರೇ ಇಲ್ಲ. RPF ಅವರೇ ಎದುರ್ಕೊತಾರೆ ಬಿಹಾರ್ ಅಂತಂದರೆ. ಅಷ್ಟು ವರ್ಸ್ಟು ಈ ಕಡೆ ಅಂತ, ಬಿಹಾರ್ ಕಡೆ ಅಂತ. ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಏನೋ ನೀವು ಈ ಕಡೆ ಬರ್ತೀರಾ ಅಂತಂದರೆ ಎ ಸಿ ಇಲ್ದರೆ ಬರೋಕ್ಕೆ ಹೋಗಬೇಡಿ ಬಿಹಾರ್ ಕಡೆ, ಪಟ್ನಾ ಬಿಹಾರ್ ಕಡೆ. ನಾವು ಬಂದಿದ್ದು ಪಟ್ನಾ ಎಕ್ಸ್ಪ್ರೆಸ್ಸು. ವರ್ಸ್ಟ್ ಅಂದರೆ ವರ್ಸ್ಟು ಯಪ್ಪ. ನಾನು ಹಾಕ್ತೀನಿ ವೀಡಿಯೋ, ಅದು ನೀವು ವೀಡಿಯೋ ನೋಡ್ಕೊಬನ್ನಿ. ಯಾವ ಲೆವೆಲ್ಗೆ ಅಂದರೆ ಜನರಲ್ ಅದು ಸ್ಲೀಪರ್ ಅಂತ ಅನಿಸುತ್ತೆ. ಹಿಡಿಯೋಕ್ಕೆ ನಾನು ಸ್ಟೇಷನ್ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹಿಂದೆ ಇದ್ದಾಗಲೇ ಡೋರ್ ಹತ್ರ ಬರೋಕ್ಕೆ ಅಷ್ಟು ಟೈಮ್ ತೊಗೊಂಡಿದ್ದೀನಿ. ಅಷ್ಟು ರಶ್ಶು. ಅಂದರೆ ಎ ಸಿಲಿ ಬನ್ನಿ ಈ ಕಡೆ ದಯವಿಟ್ಟು. ಬಿಹಾರ್ ಕಡೆ ಅಂತ ಜನರಲಲ್ಲಿ ಬರೋಕ್ಕೆ ಹೋಗ್ಬೇಡಿ. ಜನರಲ್ಲು ಸ್ಲೀಪರ್ ಎರಡೂ ಒಂದೇ ಈ ಕಡೆ ಅಂತ. ವೇಟಿಂಗ್ ಮಾಡ್ತಾ ಇದ್ದೀವಿ, ಇನ್ನೂ ಯಾವುದೂ ಬಸ್ ಬಂದಿಲ್ಲ. ಅದೇ ಬಸ್ ನೋಡಿ ನಾವು ಬಂದಿದ್ದು, ಇದೇ ಬಸ್ ಬಂದು ಇಳಿದಿದ್ದು. ಬಸ್ಸು ಭುವನೇಶ್ವರಿಂದ ಪೂರಿಗೆ 60 ಕಿಲೋಮೀಟ್ರ್ ಆಗುತ್ತೆ.
60 ಕಿಲೋಮೀಟ್ರಲ್ಲಿ 1 ಅವರ್ ಜರ್ನಿ, 1.5 ಅವರ್ ಜರ್ನಿ ಬಸ್ಸಲ್ಲಿ. ಒಬ್ಬರಿಗೆ 120 ರೂಪಾಯಿ ಏನೋ ಆಗುತ್ತೆ. ಇಲ್ಲಿ ನೋಡಿದ್ರೆ ವೀಕೆಂಡು ಸಿಕ್ಕಾಪಟ್ಟೆ ಅಮೌಂಟ್ ಜಾಸ್ತಿ ಅಂತ ಇದ್ದಾರೆ. ವೀಕೆಂಡ್ ಅಂತ ಅಂದರೆ ಎಲ್ಲ ವೀಕೆಂಡ್ ಆಗಲಿ ನಾರ್ಮಲ್ ಡೇ ಆಗಲಿ ಇವರು ಬಾರ್ಗಿನ್ ಮಾಡೋಕ್ಕಾಗಲ್ಲ ಇವ್ರ ಹತ್ರ, ಆಟೋದವ್ರ ಹತ್ರ ಆಗಲಿ ರೂಮ್ಗಳಿಗಾಗಲಿ. ನೋಡ್ಬೇಕು ಇವಾಗ ಇಲ್ಲಿಂದ 3 ಕಿಲೋಮೀಟ್ರ್ ಅಂತೆ ಮತ್ತೆ ಟೆಂಪಲ್ ಬಸ್ ಸ್ಟಾಪಿಂದ, ಪೂರಿ ಬಸ್ ಸ್ಟಾಪಿಂದ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಟೆಂಪಲ್ ಕಾಣಿಸ್ತಾ ಇದೆ. ಇಲ್ಲೇ ಆಟೋ ನಿಲ್ಲಿಸೋರೆ 150 ರೂಪಾಯಿ, 120 ರೂಪಾಯಿ ಇದೇ ಆಟೋ. ಅಣ್ಣ ರೂಮ್ ಕೊಡಿಸ್ತೀನಿ ಅಂತಂದರೆ ಲೋ ಬಜೆಟಲ್ಲಿ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಟೆಂಪಲ್ ಮುಂದೆನೇ ರೂಮ್ ಅಂತ ಅಂದವ್ರೆ. ನೋಡೋಣ ಸಾಯಂಕಾಲ ಈವ್ನಿಂಗ್ ಹೋಗ್ತೀವಣ್ಣ. ಸಾಯಂಕಾಲವರೆಗೂ ರೂಮ್ ಕೊಡಿ ಅಂತ ಕೇಳಿದ್ದೀವಿ. ನೋಡೋಣ ಕರ್ಕೋಗ್ತಾ ಇದ್ದಾರೆ ಅವರೇ ಗಾಡೀಲಿ. ಫೈನಲಿ ರೂಮ್ ಹತ್ರ ಬಂದೆ. ಆಟೋ ಡ್ರೈವರ್ ಆಟೋ ಹತ್ಬೇಕಾದ್ರೆ 1500 1600 ಒಳಗಡೆ ಸಿಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ನೀವು ಆದಷ್ಟು ಎಲ್ಲರ ಲೋಕಲ್ ಅಲ್ಲಿ ಆಟೋದವ್ರ ಮಾತು ಕೇಳೋದ್ಕಿಂತ ನೀವೇ ಹೋಗಿ ಅಲ್ಲಿ ಬ್ರೋಕರ್ಗಳಿಲ್ಲ, ರೂಮ್ ಕಡೆಯವರೇ ಅವರೇ ಇರ್ತಾರೆ, ಅವ್ರನ್ನೇ ಕೇಳಿದ್ರೆ ತುಂಬ ಒಳ್ಳೆಯದು. ಆಟೋದವರು ಕಮಿಷನ್ ಸೇರಿಸಿ ಅವ್ರಿಗೆ ಯಾರು ಗೊತ್ತಿರ್ತಾರೆ ಅವ್ರ ಹತ್ರ ಕರ್ಕೋಕ್ಕೆ ನೀವು ಹುಷಾರಾಗಿರಬೇಕು. ಮತ್ತು ಇದು ರೂಮ್ ಬಂದು ನಾವು ಸಾಯಂಕಾಲ ಚೆಕ್ಔಟ್ ಆಗಿಬಿಡ್ತೀವಿ ಅಂತಂದಿದ್ದಕ್ಕೆ ಪಾಪ ಕಡಿಮೆ ಬಜೆಟಿಗೆ ಕೊಟ್ಟಿದ್ದಾರೆ. 500 ರೂಪೀಸಿಗೆ ರೂಮ್ನ ಕೊಟ್ಟಿದ್ದಾರೆ. ಸಾಯಂಕಾಲ ಚೆಕ್ಔಟ್ ಆಗ್ತೀವಿ ಅಂತ. ರೂಮು ಚೆನ್ನಾಗಿದೆ, ಆ ಥರ ಏನಿದಿಲ್ಲ. ಬಟ್ ನೆನ್ನೆ ನಾವು ಇದ್ರಲ್ಲಿ ರೂಮ್ ಮಾಡಿದ್ವಿ ಜಾರ್ಖಂಡಲ್ಲಿ. ಅಲ್ಲಿ ಎಕ್ಸ್ಪೆನ್ಸಿವ್ ಜಾಸ್ತಿ ಮತ್ತು ರೂಮು ಅಷ್ಟಕ್ಕಷ್ಟೇ ಚೆನ್ನಾಗಿರಲಿಲ್ಲ. ಇಲ್ಲಿ ರೂಮ್ ಎಲ್ಲ ಚೆನ್ನಾಗಿದೆ, ಮನೆಯಲ್ಲೇ ಅಟ್ಯಾಚ್ ಆಗಿದೆ. ಇಲ್ಲಿ ಟೆಂಪಲ್ಗೂ ಇಲ್ಲಿಂದ ನಿಯರ್ ಇದೆ, ಪೂರಿ ಟೆಂಪಲ್ಗೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ವೀಡಿಯೋ ಕೂಡ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿದೆ, ಹೋಗಿ ಹಳೆ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.